ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 2 ದಿನಗಳ ಹಿಂದೆ ಸೀಬರ್ಡ್ ಬಸ್ ಮತ್ತು ಕಂಟೈನರ್ ಲಾರಿ ನಡುವೆ ನಡೆದಂಥ ಭೀಕರ ರಸ್ತೆ ಅಪಘಾತದಲ್ಲಿ ಸೀಬರ್ಡ್ ಬಸ್ ಸುಟ್ಟು ಭಸ್ಮವಾಯಿತು ಮತ್ತು ಒಟ್ಟಾರೆ 7 ಜನರು ತಮ್ಮ ಪ್ರಾಣವನ್ನು ತೆತ್ತಿದ್ರು. ಇದರ ನಡುವೆ ಇದೀಗ ಸೀಬರ್ಡ್ ಬಸ್ನ ಚಾಲಕ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ. ಹಾಗಾದರೆ ಅಪಘಾತದ ನಂತರ ಆದಂಥ ಮತ್ತೊಂದು ಎಡವಟ್ಟಿನಲ್ಲಿ ಸೀಬರ್ಡ್ ಬಸ್ ಚಾಲಕ ಮಾಡಿದಂಥ ಆ ಎಡವಟ್ಟೇನು, ಪೊಲೀಸರು ಯಾವ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಸರಿಸುಮಾರು ಸಂಜೆ 8:45ಕ್ಕೆ ಬೆಂಗಳೂರಿನಿಂದ ಗೋಕರ್ಣ ಕಡೆ 29 ಪ್ರಯಾಣಿಕರನ್ನ ಹೊತ್ತು ಹೋಗ್ತಾ ಇದ್ದಂಥ ಸೀಬರ್ಡ್ ಎನ್ನುವಂಥ ಖಾಸಗಿ ಸಂಸ್ಥೆಗೆ ಸೇರಿದಂಥ ಬಸ್ ಮುಂಜಾನೆ 2 ಗಂಟೆ ಸುಮಾರಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಎನ್ನುವಂಥ ಗ್ರಾಮದ ಬಳಿ ಆದಂಥ ಭೀಕರವಾದಂಥ ರಸ್ತೆ ಅಪಘಾತ, ಅಂದರೆ ಸೀಬರ್ಡ್ ಬಸ್ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಂಥ ಕಂಟೈನರ್ ಲಾರಿ ನಡುವೆ ನಡೆದಂಥ ಭೀಕರವಾದಂಥ ರಸ್ತೆ ಅಪಘಾತದಲ್ಲಿ 7 ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಅದಾದ ನಂತರ ಅನೇಕರು ಒಂದು ಬೊಟ್ಟನ ಮಾಡ್ತಾ ಇದ್ರು. ಈ ಖಾಸಗಿ ಬಸ್ನ ಚಾಲಕರು ಸರಿ ಇಲ್ಲ, ಖಾಸಗಿ ಬಸ್ನಲ್ಲಿ ಲಗೇಜ್ ತುಂಬ್ತಾರೆ, ಖಾಸಗಿ ಬಸ್ನಲ್ಲಿ ಸ್ಫೋಟಕವಾದ ಪಟಾಕಿ ತುಂಬಿಕೊಂಡು ಸಾಗಿಸ್ತಾರೆ ಮತ್ತು ಸಪ್ಲೈ ಮಾಡ್ತಾರೆ. ಹೀಗಾಗಿ ಎಲ್ಲರೂ ಕೂಡ RTO ಅಧಿಕಾರಿಗಳು ಇದರಲ್ಲಿ ಸಾಮೇಲಾಗಿದ್ದಾರೆ. RTO ಅಧಿಕಾರಿಗಳು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡ್ರೆ ಇವೆಲ್ಲ ಕಾನೂನು ಪಾಲನೆ ಆಗ್ತಿತ್ತು. ಆದರೆ ಎಲ್ಲರೂ ಕೂಡ ಲಂಚ ಭ್ರಷ್ಟಾಚಾರ ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದು ಎನ್ನುವಂಥ ಒಂದು ದೂರು ಅನೇಕರು ಹೇಳ್ತಾ ಇದ್ರು. ಮತ್ತು ಖಾಸಗಿ ಬಸ್ನ ಒಂದು ಪ್ಯಾಸೆಂಜರ್ ಡ್ರೈವರ್ ವಿಚಾರಕ್ಕೆ ಬಂದಾಗ, ಇಲ್ಲ ಡ್ರೈವರ್ಗಳು ಕಡಿಮೆ ಇದ್ದಾರೆ, ಒಂದು ಬಸ್ಸಿಗೆ ಸುಮಾರು 500ರಿಂದ 600 ಕಿಲೋಮೀಟರ್ಗಳಷ್ಟು ನೈಟು ಡ್ರೈವ್ ಮಾಡಲಿಕ್ಕಾಗಲ್ಲ, ಹಾಗಾಗಿ 2 ಡ್ರೈವರ್ಗಳು ಇರಲೇಬೇಕಾಗುತ್ತೆ. ಆದರೆ 2 ಡ್ರೈವರ್ಗಳು ಸಿಗದ ಕಾರಣಕ್ಕಾಗಿ ಖಾಸಗಿ ಸಂಸ್ಥೆಯ ಮಾಲೀಕರು ಒಂದೇ ಡ್ರೈವರ್ ಮುಖಾಂತರ ಸುಮಾರು 500ರಿಂದ 600 ಕಿಲೋಮೀಟರ್ ಜರ್ನಿಯನ್ನು ಡ್ರೈವ್ ಮಾಡಿಸ್ತಾರೆ ಅನ್ನುವಂಥ ಆಪಾದನೆ ಕೂಡ ಕೇಳಿ ಬರ್ತಿತ್ತು ಮತ್ತು ಅದಕ್ಕೆ ತಕ್ಕದಾದಂಥ ಸಾಕ್ಷಿಗಳು ಕೂಡ ಸಿಕ್ಕಿದ್ವು. ಅದರ ನಡುವೆ ಇದೀಗ ಹೊಸ ವರ್ಷ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರು ತಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾನೂನನ್ನ ಹೇಗೆ ಪರಿಪಾಲನೆ ಮಾಡಬೇಕು, ಯಾರಾದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರ, ಯಾರಾದರೂ ಕಾನೂನಲ್ಲಿ ಉಲ್ಲಂಘನೆ ಮಾಡ್ತಾರ, ಎಲ್ಲದರ ಮೇಲೆ ಒಂದು ಕಟ್ಟೆಚ್ಚರವನ್ನು ನೀಡಬೇಕೆನ್ನುವಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಕಟ್ಟೆಚ್ಚರದ ಅಥವಾ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟರು. ಅದಾದ ನಂತರ ನಿನ್ನೆ ಆದಂಥ ಒಂದು ಕ್ಷಿಪ್ರ ಬೆಳವಣಿಗೆಯಲ್ಲಿ ಅಥವಾ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಸೀಬರ್ಡ್ ಬಸ್ ಚಾಲಕ ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವ ಕೇಸ್ನಲ್ಲಿ ಸಿಕ್ಕೊಂಡು ಬಿದ್ದಿದ್ದಾನೆ. ನೋಡಿ, ಒಂದು ಬಸ್ ಬೆಂಗಳೂರಿನಿಂದ ಕಾರವಾರಕ್ಕೆ ಹೋಗುತ್ತೋ, ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುತ್ತೋ, ಬೆಂಗಳೂರಿನಿಂದ ಬೇರೆ ರಾಯಚೂರಿಗೆ ಹೋಗುತ್ತೋ, ಸರಿಸುಮಾರು 500ರಿಂದ 600 ಕಿಲೋಮೀಟರ್ ರಾತ್ರಿ ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ಮತ್ತು ಆ ಬಸ್ನಲ್ಲಿ ಕನಿಷ್ಠ ಅಂದರೂ ಕೂಡ 25ರಿಂದ 35, 36 ಹೀಗೆ ಜನರು ಪ್ರಯಾಣವನ್ನು ಬೆಳೆಸ್ತಾರೆ. ತಮ್ಮ ಕನಸುಗಳನ್ನ ಕಟ್ಟಿಕೊಂಡು ಬೇರೆ ಊರಿಗೆ ಬಂದಿರ್ತಾರೆ ಮತ್ತು ತಮ್ಮ ಊರಿಗೆ ವಾಪಸ್ ಹೋಗಬೇಕಾಗುತ್ತೆ. ಬೇರೆ ಕಾರಣಕ್ಕಾಗಿ ಜರ್ನಿಯನ್ನು ಮಾಡ್ತಾರೆ. ಒಬ್ಬ ಬಸ್ ಡ್ರೈವರ್ ಮಾಡಿದಂಥ ಮಿಸ್ಟೇಕ್ನಿಂದಾಗಿ ಅಲ್ಲಿರುವಂಥ ಪ್ರತಿಯೊಬ್ಬರೂ ಪ್ರಾಣ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಬಸ್ ಚಾಲಕ ಅಂದ ಕೂಡಲೇ 500ರಿಂದ 600 ಕಿಲೋಮೀಟರ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುವಾಗ ಅಲ್ಲಿ 2 ಬಸ್ ಡ್ರೈವರ್ಗಳು ಇರಬೇಕಾಗುತ್ತೆ. ಒಬ್ಬ ಮೊದಲು 8 ಗಂಟೆಯಿಂದ ಒಂದು 2 ಗಂಟೆಗೆ ಒಬ್ಬ ಡ್ರೈವ್ ಮಾಡ್ತಾನೆ, ಅದಾದ ನಂತರ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾನೆ, ಅದಾದ ನಂತರ ಆ ಮಲಗಿದ್ದಂಥ ಡ್ರೈವರ್ ಎದ್ಕೊಂಡು ಟೀ ಕುಡ್ಕೊಂಡು ಅಥವಾ ಸ್ವಲ್ಪ ಫ್ರೆಶ್ ಅಪ್ ಆಗಿ 2 ಗಂಟೆಯಿಂದ ಬೆಳಗ್ಗೆ ಜಾವ ತನಕ ಡ್ರೈವ್ ಮಾಡುವಂಥ ಪದ್ಧತಿ ಬಸ್ನಲ್ಲಿದೆ ಮತ್ತು ಅದು ಕಾನೂನು ಕೂಡ. ಆದರೆ ಬಸ್ಗಳಿಗೆ ಡ್ರೈವರ್ ಸಿಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಸಂಸ್ಥೆಯ ಮಾಲೀಕರು ಏನು ಮಾಡ್ತಾರೆ, ಒಬ್ಬ ಡ್ರೈವರ್ ಮುಖಾಂತರ 500ರಿಂದ 600 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥ ಒಂದು ಟ್ರಾವೆಲ್ ಮಾಡಿಸ್ತಾರೆ, ಅಂದರೆ ಡ್ರೈವ್ ಮಾಡಿಸ್ತಾರೆ. ಹಾಗಾಗಿ ಅವನಿಗೆ ಕೂಡ ಸುಸ್ತಾಗುತ್ತೆ. ಅವನೇನು ಮಾಡ್ತಾರೆ ಅಂದರೆ ಹೋಗುವಾಗಲೇ ಸ್ವಲ್ಪ ಹಾಕೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ಈ ಬಸ್ ಡ್ರೈವರ್ಗಳು ಎಡವಟ್ಟನ್ನು ಮಾಡ್ತಾರೆ ಅನ್ನುವಂಥ ಆಪಾದನೆ ಅನೇಕರು ಕೇಳ್ತಾ ಇದ್ರು, ಅನೇಕರು ಮಾಡ್ತಾನೆ ಇದ್ರು. ಅದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಸರಿಸುಮಾರು 8:00ಗೆ ಬೆಂಗಳೂರಿನ ಆಂಧ್ರ ಸರ್ಕಲ್ನಿಂದ ಹೊರಟಂಥ ಸೀಬರ್ಡ್ ಬಸ್ಸನ್ನು ತಪಾಸಣೆ ಮಾಡಿದಾಗ, ಅಂದರೆ ಉಪ್ಪಾರಪೇಟೆಯ ಸಂಚಾರಿ ಪೊಲೀಸರು ಡ್ರಿಂಕ್ ಆ್ಯಂಡ್ ಡ್ರೈವರ್ನ ಟೆಸ್ಟ್ ಮಾಡಿದಾಗ, ಆ ಡ್ರೈವರ್ನ ಒಂದು ಟೆಸ್ಟ್ ಮಾಡಿದಾಗ ಆ ಮೀಟರ್ನಲ್ಲಿ 66 ನಂಬರ್ ಸಿಕ್ಕಿದೆ. ಹಾಗಾಗಿ ಅವನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದರೆ ಮತ್ತು ಪೊಲೀಸ್ ಠಾಣೆಗೆ ಉಪ್ಪಾರಪೇಟೆಯ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಮತ್ತು ಅವನಿಗೆ ಕಠಿಣವಾದಂಥ ಶಿಕ್ಷೆ ಆಗುವಂಥ ಅಥವಾ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಅವನ ವಿರುದ್ಧವಾಗಿ ಕೈಗೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಮತ್ತು ಆ ಬಸ್ಸನ್ನು ಕೂಡ ಇದೀಗ ಸೀಜ್ ಮಾಡಿದರೆ ಮತ್ತು ಅಲ್ಲಿರುವಂಥ 25-26 ಪ್ಯಾಸೆಂಜರ್ಗಳನ್ನು ಕೂಡ ಬೇರೆ ಬಸ್ ಮೂಲಕ ಅವರ ಊರಿಗೆ ತಲುಪಿಸುವಂಥ ಕಾರ್ಯ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಂತ ವಿಚಾರ ಅಂದರೆ, ಯಾವುದೇ ಬಸ್ ಡ್ರೈವರ್ ಆಗಿರ್ಬೋದು, ಯಾವುದೇ ಲಾರಿ ಚಾಲಕ ಆಗಿರ್ಬೋದು, ಯಾವುದೇ ಒಬ್ಬ ಡ್ರೈವರ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವ ಹಾಗಿಲ್ಲ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಅದು ಅತ್ಯಂತ ಕಠಿಣ ಶಿಕ್ಷೆಗೆ ಒಳಗಾಗಬೇಕಾಗುತ್ತೆ. ಒಬ್ಬ ಬೈಕ್ ಡ್ರೈವರ್ ಬೈಕನ್ನು ಡ್ರಿಂಕ್ ಮಾಡಿ ಓಡಿಸ್ತಾ ಇದ್ರೆ ಅವನಿಗೆ ಕೂಡ 10ರಿಂದ 15 ಸಾವಿರ ರೂಪಾಯಿ ಅವನ್ನ ಫೈನ್ ಹಾಕ್ತಾರೆ ಮತ್ತು
ಬೈಕನ್ನು ಸೀಜ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಒಬ್ಬ ಬಸ್ ಡ್ರೈವರ್, ಒಬ್ಬ ಚಾಲಕ, ಒಬ್ಬ ಬಸ್ ಡ್ರೈವರ್, ಅದರಲ್ಲೂ ಮುಖ್ಯವಾಗಿ ಬಸ್ಸನ್ನು ಡ್ರೈವ್ ಮಾಡ್ತಾರಲ್ಲ, ಅವರ ಹಿಂದೆ ಅವನನ್ನು ನಂಬಿಕೊಂಡು 35-40 ಜನ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾರೆ. ಒಂದು ವೇಳೆ ಡ್ರೈವರ್ ಡ್ರಿಂಕ್ಸ್ ಮಾಡಿ ಏನಾದರೂ ನಿದ್ದೆ ಮಂಪರಿಗೆ ಹೋಗಿ ಅಥವಾ ಚಾಲನೆಯಲ್ಲಿ ಏನಾದರೂ ಅಡಾಪ್ಟ್ ಮಾಡ್ಕೊಂಡು ಆಕ್ಸಿಡೆಂಟ್ ಮಾಡಿದ್ರೆ ಆ 35-40 ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಭೀತಿ ಎದುರಾಗುತ್ತೆ. ಹಾಗಾಗಿ ಈಗ ರೋಡ್ ಬೇರೆ ಸರಿ ಇಲ್ಲ, ರೋಡ್ಗಳು ಹೊಂಡಾಗಿದೆ. ಈ ಡ್ರೈವರ್ಗಳು ಕುಡ್ಕೊಂಡು ಏನಾದರೂ ಓಡಿಸ್ಕೊಂಡು ಎಲ್ಲರೂ ಹೊಂಡದಲ್ಲಿ ಬಿದ್ದರೆ ಅಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ತೊಂದರೆ ಆಗುತ್ತೆ. ಇನ್ನು ಪ್ರಯಾಣಿಕರ ಒಂದು ಬಸ್ನ ಡ್ರೈವರ್ ವಿಚಾರಕ್ಕೆ ಬಂದಾಗ, ಬಸ್ನ ಒಂದು ಸಂಸ್ಥೆಯ ವಿಚಾರಕ್ಕೆ ಬಂದಾಗ ನೋಡಿ, ಬಸ್ ಅಂದ ಕೂಡಲೇ ಇಲ್ಲಿ ಇಬ್ಬರು ಡ್ರೈವರ್ ಬೇಕಾಗುತ್ತೆ. ನೈಟ್ ಜರ್ನಿ ಮಾಡುವಂಥ ಯಾವುದೇ ಬಸ್ ಇರೋದ್ರೂ ಕೂಡ ಅಲ್ಲಿ ಇಬ್ಬರು ಡ್ರೈವರ್ ಬೇಕಾಗುತ್ತೆ. ನಾನು ಹೇಳ್ದಂಗೆ 8ರಿಂದ ಅಥವಾ ಸ್ಟಾರ್ಟಿಂಗಿಂದ ಒಬ್ಬ 4-5 ತಾಸು ಒಬ್ಬ ಓಡಿಸ್ತಾನೆ, ಅದಾದ ನಂತರ ಅವನಿಗೆ ಸುಸ್ತಾಗುತ್ತೆ. ಅದಾದ ನಂತರ 2ನೇ ಡ್ರೈವರ್ ಎದ್ದು ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆದ ನಂತರ ಅವ್ನು ಬೆಳಗ್ಗೆ ತನಕ ಓಡಿಸ್ಬೇಕು. ಇದು ನಂಬರ್ 1. 2ನೇದಾಗಿ ಬೆಂಗಳೂರಿಂದ ಕಾರವಾರನೋ ಮಂಗಳೂರು ಹೊಡುವಾಗ ಇಲ್ಲಿ 8 ಗಂಟೆಗೂ 6 ಗಂಟೆಗೆ ಬಿಟ್ಟಿರ್ತಾರೆ. ಸುಮಾರು ರಾತ್ರಿ 10-11 ಗಂಟೆಗೆ ಆ ಖಾಸಗಿ ಬಸ್ನವರು, ಸೀಬರ್ಡ್ ಆಗಿರ್ಬೋದು, ಸುಗಮ ಆಗಿರ್ಬೋದು, ಕದಂಬ ಆಗಿರ್ಬೋದು, ದುರ್ಗಂಬ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಬಸ್ನವರು ಕೂಡ, VRL ಆಗಿರ್ಬೋದು, SRS ಆಗಿರ್ಬೋದು, ಹೀಗೆ ಬೇರೆ ಎಲ್ಲರೂ ಕೂಡ ಒಂದು 3 ತಾಸು ಆದ ಕೂಡಲೇ ಸುಮಾರು 10ರಿಂದ 11 ಗಂಟೆಯ ವೇಳೆಗೆ ಒಂದು ಹೋಟೆಲ್ಗೆ ಊಟಕ್ಕೆ ನಿಲ್ಲಿಸ್ತಾರೆ. ಆ ಊಟಕ್ಕೆ ನಿಲ್ಲಿಸುವಾಗ ಅಲ್ಲಿ ಹೋದಾಗ ನಿಮಗೆ ಪ್ರತಿಯೊಬ್ಬರು ಅರ್ಥ ಆಗುತ್ತೆ, ಅಲ್ಲಿ ಒಂದು ರೈಸ್ ಬಾತ್ ತಗೊಂಡ್ರು ಕೂಡ 100-200 ರೂಪಾಯಿ ಆಗುತ್ತೆ. ಒಂದು ಊಟವೂ ಕೂಡ 200 ರೂಪಾಯಿ ಆಗುತ್ತೆ. ಮತ್ತು ಅಲ್ಲಿ ಆ ಹೋಟೆಲ್ನ ಅನೇಕ ಹೋಟೆಲ್ಗಳಲ್ಲಿ ಊಟದ ರೇಟ್ನ ಮೆನು ಕೂಡ ಇರಲ್ಲ. ಅಲ್ಲಿ ಒಂದು ರೈಸ್ ಬಾತಿಗಿಷ್ಟು, ಒಂದು ಊಟಕ್ಕಿಷ್ಟು, ಒಂದು ಚಪಾತಿಗಿಷ್ಟು, ಯಾವುದು ಕೂಡ ರೇಟೇ ಫಿಕ್ಸ್ ಮಾಡಿರಲ್ಲ. ಏನು ಬೇಕಂತ ಕೇಳ್ತಾರೆ. ಅದಾದ ನಂತರ ನಮ್ಗೆ ಊಟ ತಂದ್ಕೊಡ್ತಾರೆ, ರೈಸ್ ಬಾತ್ ತಂದ್ಕೊಡ್ತಾರೆ. ಚಪಾತಿ ಡಾಲ್ ಅಂದರೆ ಅದು ಸಪ್ರೇಟ್ ಬಿಲ್ ಆಗುತ್ತೆ. ಎರಡೂ ತಂದ್ಕೊಡ್ತಾ ಇದ್ರೆ ಬಿಲ್ ನೋಡಿದಾಗ 200-300 ರೂಪಾಯಿ ಬಿಲ್ ಆಗುತ್ತೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಅಥವಾ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಕೂಡ ಅಂಥ ಹೋಟೆಲ್ಗಳ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಓಕೆ, ನೈಟ್ ಅನ್ಕೊಳ್ಳಿ ಒಂದು 20 ರೂಪಾಯಿ ಜಾಸ್ತಿ ಆಗುವುದಾದರೆ ಅದನ್ನೇ ಡಬಲ್ಲು 3 ಟೈಮ್ಸ್ ರೇಟನ್ನು ಫಿಕ್ಸ್ ಮಾಡುವಾಗ ಅದು ಪ್ರಯಾಣಿಕರಿಗೆ ಹೊರೆಯಾಗುತ್ತೆ. ಮತ್ತು ಎಲ್ಲರೂ ಕೂಡ ಇದೀಗ ಚಾಲಕನ ವಿರುದ್ಧ ಮುಗಿಬೀಳ್ತಾರೆ. ಅನೇಕರು ಒಂದು ಬಸ್ಸು ಆ ಹೋಟೆಲ್ ನಿಲ್ಲಿಸಿದಾಗ ಅಲ್ಲಿ 10-12 ಜನ ಆ ಚಾಲಕನ ವಿರುದ್ಧ ಮುಗಿಬೀಳ್ತಾರೆ. ಯಾಕಪ್ಪ ಈ ಹೋಟೆಲ್ ತಂದು ನಿಲ್ಲಿಸಿದೆ ಅನ್ನುವಂಥ ವಿಚಾರವನ್ನು ಮಾಡ್ತಾರೆ. ಯಾಕಂದರೆ ಈ ಆಧುನಿಕ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ದುಡ್ಡು ಮುಖ್ಯ. ಆದರೆ ಬಸ್ಸನ್ನು ನಾವು ಬುಕ್ ಮಾಡುವಾಗ 800 ರೂಪಾಯಿ 900 ರೂಪಾಯಿ ಆಯ್ತಾ ಅನ್ನುವಂಥ 10 ಸಲ ಚೆಕ್ ಮಾಡ್ತೇವೆ. 5% ಡಿಸ್ಕೌಂಟ್ ಸಿಗಲಿ, 10% ಡಿಸ್ಕೌಂಟ್ ಸಿಗಲಿ, ಬೇರೆ ಬಸ್ ಚೆಕ್ ಮಾಡುವ ಜಾಸ್ತಿ ಆಯ್ತು 1000 ರೂಪಾಯಿ ಆಯ್ತು ಅನ್ನುವಂಥ ಲೆಕ್ಕಾಚಾರದ ಜೀವನದಲ್ಲಿ ನಾವು ಟಿಕೆಟ್ ಬುಕ್ ಮಾಡುವಾಗ ಏನೋ ಒಂದು 800-900 ರೂಪಾಯಿ ಟಿಕೆಟ್ ಕೊಟ್ವಿ ಅಥವಾ 1000 ರೂಪಾಯಿ ಕೊಟ್ವಿ, 1200 ರೂಪಾಯಿ ಕೊಟ್ಟು ಎನ್ನುವಾಗ ಅದೇ ನಮ್ಗೆ ಹೊರೆ ಆಗುತ್ತೆ. ಅಂಥದ್ರಲ್ಲಿ ಏನೋ ಗಡಿಬಿಡಿಲಿ ಊರಿಗೆ ಹೋಗುವಾಗ ಊಟ ಮರ್ತಿರ್ತೀವಿ, ಮನೇಲಿ ಊಟ ಮಾಡ್ಲಿಕ್ಕೆ ಆಗಲ್ವಾ, ಯಾವುದೋ ಕಂಪನಿಯಿಂದ ಡೈರೆಕ್ಟಾಗಿ ಊರಿಗೆ ಹೋಗಬೇಕಾಗುತ್ತೆ ಅನ್ನುವಂಥ ಕೆಲಸ ಬಂದಾಗ ಒಂದು ಹೋಟೆಲ್ ಊಟಕ್ಕೆ 300 ರೂಪಾಯಿ 400 ರೂಪಾಯಿ ಕೊಡಬೇಕಾಗಿ ಬಂದಾಗ ಅದು ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ದೊಡ್ಡ ಹೊರೆಯಾಗುತ್ತೆ. ಜೊತೆಗೆ ಆ ಹೋಟೆಲ್ನಲ್ಲಿ ಈ ಚಾಲಕರು ಡ್ರಿಂಕ್ಸ್ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತು ಅದಕ್ಕೆ ಸಿಕ್ಕತಕ್ಕಂಥ ಎಲ್ಲ ಸಾಕ್ಷಿಗಳು ಅನೇಕ ಬಾರಿ ಎಲ್ಲರೂ ಕೂಡ ಸಿಕ್ಕಿದೆ. ಮತ್ತು ಡ್ರೈವರ್ಗಳು ಡ್ರಿಂಕ್ಸ್ ಮಾಡ್ತಾರೆ ಅನ್ನೋದು ಇದೀಗ ಜನಜನಿತವಾಗಿದೆ. ಹಾಗಾಗಿ ಇದರ ಮೇಲೂ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಜೊತೆಗೆ ಒಬ್ಬ ಡ್ರೈವರ್ 500-600 ಕಿಲೋಮೀಟರ್ ಡ್ರೈವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅನೇಕ ಡ್ರೈವರ್ಗಳು ನೋಡಿರ್ಬೇಕು, 50-60 ವರ್ಷ ಆಗುತ್ತೆ, 60-65 ವರ್ಷ ಆದರೂ ಕೂಡ ಡ್ರೈವ್ ಮಾಡ್ತಾರೆ. ಅವರಿಗೇನು ದೇಹದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದಾಗ ಅಲ್ಲಿದ್ದ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಕಷ್ಟಪಡಬೇಕಾಗತ್ತೆ ಮತ್ತು ಅವರ ಜೀವಕ್ಕೂ ಕೂಡ ಬೆಲೆ ಇರುತ್ತೆ. ಜೊತೆಗೆ ಹಬ್ಬ ಅಂತ ಬಂದ ಕೂಡಲೇ ನೋಡಿ, ಇಲ್ಲಿ ಡ್ರೈವರ್ ಮಿಸ್ಟೇಕ್ ಅಂತ ಹೇಳಲಿಕ್ಕಾಗಲ್ಲ. ಹಬ್ಬ ಅಂತ ಬಂದ ಕೂಡಲೇ ನೀವು ಯಾವುದೇ ಟ್ರಾವೆಲ್ ಏಜೆನ್ಸಿಯ ಬಸ್ಸನ್ನು ನೋಡಿದಾಗ, ಅದು ರೆಡ್ ಬಸ್ ಆಗಿರ್ಬೋದು, ಬೇರೆ ಯಾವುದೇ ನೀವು ಟ್ರಾವೆಲಿಂಗ್ ಏಜೆನ್ಸಿ ಒಂದು ಬಸ್ಸನ್ನು ಟಿಕೆಟ್ ಮಾಡಬೇಕಂದ್ರೆ ಅದ್ರ ಗಣೇಶ ಚತುರ್ಥಿ, ದೀಪಾವಳಿ ಹಬ್ಬ ಬಂದಾಗ ಒಂದು 3-4 ದಿನ ರಜೆ ಸಿಕ್ಕಾಗ ಆ ಟಿಕೆಟನ್ನು ನೋಡಿದ್ರೆ ನಿಮಗೆ ತಲೆ ಕೆಡೋದ್ರಲ್ಲಿ ಯಾವುದೇ ಸಾಧ್ಯತೆ ಇಲ್ಲ. 2023ರಲ್ಲಿ ಬೆಂಗಳೂರಿನಿಂದ ಕಾರವಾರಕ್ಕೆ ಹೋಗುವಂಥ ಒಂದು ಬಸ್ ಟಿಕೆಟ್ನ ರೇಟ್ 9,999 ಇತ್ತಂದರೆ ಅದು ನಂಬಲೇಬೇಕಾಗತ್ತೆ. ಅದನ್ನು ಬಿಡಿ, ಅದು ಎಕ್ಸ್ಟ್ರೀಮ್ ಆಯ್ತು ಅಂತ ಹೇಳ್ಕೊಳ್ವಾ. ನೀವು ಕನಿಷ್ಠ ಶನಿವಾರ, ಫ್ರೈಡೇ ಅಥವಾ ಸೋಮವಾರ ಒಂದು ರಜೆ ಬಂತಂದರೆ 3,000, ಕನಿಷ್ಠ ಬೆಲೆ 3,000 ಇರುತ್ತೆ. ಅಷ್ಟು ಕೊಟ್ಟು ಯಾವ ಮನುಷ್ಯ ತನ್ನ ಊರಿಗೆ ಹೋಗ್ತಾನೆ? 500 ಕಿಲೋಮೀಟರ್ 600 ಕಿಲೋಮೀಟರ್ ಪ್ರಯಾಣವನ್ನು ಬೆಳೆಸಬೇಕಂದ್ರೆ 3,000-4,000 ರೂಪಾಯಿ ಕೇಳ್ತಾರೆ. ನೀವು ನೋಡಿ, ಯಾವುದೇ ಒಂದು ಟ್ರಾವೆಲಿಂಗ್ ಏಜೆನ್ಸಿಯ ಒಂದು ಟಿಕೆಟ್ ನೋಡಿದಾಗ ಫ್ರೈಡೇ, ಸ್ಯಾಟರ್ಡೇ ನೀವು ಟಿಕೆಟ್ ಚೆಕ್ ಮಾಡಿ ನೋಡಿ, ಕನಿಷ್ಠ 2,000 ರೂಪಾಯಿ ಇರುತ್ತೆ. ಹಬ್ಬ ಬಂದಂದ್ರು ಒಂದು ದಿನ ಎಕ್ಸ್ಟ್ರಾ ರಜೆ ಸಿಕ್ತಂದ್ರೆ ಮುಗ್ದೇ ಹೋಯ್ತು. ಎಲ್ಲರೂ ಕೂಡ ಊರಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಎದುರಾದಾಗ ಅಲ್ಲಿ ರೇಟು 3-4 ಪಟ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ತಪ್ಪಿರುತ್ತೆ. ಅಂದರೆ ಆ ಖಾಸಗಿ ಸಂಸ್ಥೆಯ ಮಾಲೀಕನೇ ಒಂದು ಕೆಟ್ಟದಾದ ಒಂದು ಸಂಸ್ಕೃತಿಯನ್ನು ಮಾಡುವಾಗ ಅಲ್ಲಿನ ಡ್ರೈವರ್ಗಳು ಕೂಡ ಸಿಕ್ಕಷ್ಟು ಚಾನ್ಸು, ನನಗೂ ಕೂಡ ಎಕ್ಸ್ಟ್ರಾ ಪ್ಯಾಸೆಂಜರ್ ಹಾಕೋತೇನೆ, ಒಂದು ತುಮಕೂರಿಂದ ಅಥವಾ ಬೇರೆ ಚಿತ್ರದುರ್ಗದಿಂದ ಯಾರು ಸಿಕ್ಬಿಟ್ರೆ ತಾನು ಒಂದು ಪ್ಯಾಸೆಂಜರ್ ಹಾಕೋತೇನೆ, ತನಗೊಂದು 500 ರೂಪಾಯಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅವನು ಹಾಕೋತಾನೆ. ಜೊತೆಗೆ ಆ ಸಿಕ್ಕ ದುಡ್ಡಲ್ಲಿ ತಾನು ಕೂಡ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಡ್ರೈವನ್ನು ಮಾಡ್ತಾನೆ. ಇದು
ಖಾಸಗಿ ಸಂಸ್ಥೆಯವರು ಮಾಡ್ತಿರುವಂಥ ಒಂದು ದೊಡ್ಡ ಎಡವಟ್ಟು ಆಗಿದೆ. ಜೊತೆಗೆ ಈಗೀಗ ಸರ್ಕಾರಿ ಬಸ್ನ ಡ್ರೈವರ್ಗಳು ಕೂಡ ಡ್ರಿಂಕ್ಸ್ ಮಾಡಿ ಓಡಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ಅನೇಕರು ಹೇಳ್ಕೊತಿದ್ದಾರೆ. ಜೊತೆಗೆ ಇಲ್ಲ ಅಂದ್ರೂ ಕೂಡ ಅವನಿಗೆ ಬೆಳಗ್ಗೆ 8 ಗಂಟೆ ಡ್ಯೂಟಿ ಇರುತ್ತೆ, ಅವನು 8 ಗಂಟೆಗೆ ಹೋಗಿ ತನ್ನ ಬಸ್ಸನ್ನು ಚಲಾವಣೆ ಚಲಾಯಿಸಬೇಕಾಗುತ್ತೆ, ಅಂದರೆ ಸರ್ಕಾರಿ ಬಸ್ಸನ್ನು ಚಲಾಯಿಸಬೇಕಾಗುತ್ತೆ. ಆದರೆ ಇವನು ರಾತ್ರಿ 3 ಗಂಟೆ ಕುಡಿದು ಮಲಗಿರ್ತಾನೆ. ಆ ಕುಡಿದ ಗುಂಗಿನಲ್ಲೇ ಅವನು ಹೋಗಿ, ಅಂದರೆ ಕುಡಿದ ಗುಂಗು ಇಳಿಯುವ ಮೊದಲೇ ಅವನು ಬಸ್ಸನ್ನು ಚಲಾಯಿಸ್ತಾನೆ. ಅದು ಕೂಡ ಒಂದು ಅಪರಾಧವಾಗುತ್ತೆ. ನಿಮ್ಗೆ ನಾನು ಹೇಳಿದ್ದು ಅರ್ಥವಾಗುತ್ತೆ ಅನ್ಸುತ್ತೆ. ಒಬ್ಬನಿಗೆ ಬೆಳಗ್ಗೆ 8 ಗಂಟೆಗೆ ಅವನು ಬಂದು ಬಂದು ಅವನು ಬಸ್ ಆನ್ ಮಾಡ್ಕೊಂಡು, ಅಂದರೆ ಆನ್ ಮಾಡಿ ಅವನು ಎಲ್ಲೋ ಒಂದು 20-30 ಕಿಲೋಮೀಟರ್, 40 ಕಿಲೋಮೀಟರ್, 50 ಕಿಲೋಮೀಟರ್, 100 ಕಿಲೋಮೀಟರ್ ಚಲಾಯಿಸಬೇಕಾಗತ್ತೆ. ಆದರೆ ಅವನು ರಾತ್ರಿ ಮಲಗುವಾಗ 3 ಗಂಟೆಗೆ ಕುಡಿದು ಮಲಗಿರ್ತಾನೆ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದು ಅವನು ತನ್ನ ಡಿಪೋಗೆ ಹೋಗಿ ಬಸ್ಸನ್ನು ತೆಗೆದುಕೊಂಡು ಚಲಾಯಿಸ್ತಾನೆ. ಅದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಡ್ರಿಂಕ್ಸ್ ಮಾಡಿದಾಗ ಅದಕ್ಕೊಂದಿಷ್ಟು ಟೈಮ್ ಅಂತ ಬೇಕಾಗುತ್ತೆ. ಒಂದು 8 ತಾಸು, 9 ತಾಸು, 10 ತಾಸು. ಅದಾದ ನಂತರ ಅವನ ಒಂದು ಸಹಜ ಸ್ಥಿತಿ ಬರುತ್ತೆ. ಇಲ್ಲ ಅಂದರೆ ಕೇವಲ 3 ಗಂಟೆ 4 ಗಂಟೆ ಒಳಗಾಗಿ ಅವನಿಗೆ ಡ್ರೈವ್ ಮಾಡುವಂಥ ಒಂದು ಹಂತಕ್ಕೆ ಬಂದಾಗ ಅಲ್ಲೂ ಕೂಡ ಮತ್ತೆ ಎಡವಟ್ಟಾಗುವಂಥ ಒಂದು ಲಕ್ಷಣ ಇರುತ್ತೆ. ಹಾಗಾಗಿ ಒಬ್ಬ ಡಿಪೋ ಮ್ಯಾನೇಜರ್ ತನ್ನ ಒಬ್ಬ ಚಾಲಕನಿಗೆ ಸಂಶಯ ಬಂದಾಗ ಅವನಿಗೆ ಏನಾದರೂ ಬಸ್ ಕೀ ಕೊಡಬೇಕಂದ್ರೆ ಅವನಿಗೂ ಕೂಡ ಆಲ್ಕೋಮೀಟರ್ನ ಇಟ್ಕೊಂಡು ಕೊಡಬೇಕಾಗತ್ತೆ. ಒಂದು ವೇಳೆ ಅವನಿಗೆ ಆಲ್ಕೋಮೀಟರ್ನಲ್ಲಿ ನಂಬರ್ ತೋರಿಸ್ತಿದೆ, ಇಲ್ಲ ಅವ್ನು ಗುಂಗಿ ಇಳ್ದಿಲ್ಲ, ಅವನಿಗೆ ನಶೆ ಇಳ್ದಿಲ್ಲ ಅನ್ನುವಂಥ ಕಾರಣ ಇದ್ರೂ ಕೂಡ ನೀವೇನಾದರೂ ಅವನಿಗೆ ಬಸ್ಸನ್ನು ಚಲಾಯಿಸಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಅದಕ್ಕೆ ನೇರವಾದ ಹೊರಣೆ ಡಿಪೋ ಮ್ಯಾನೇಜರ್ನೇ ಆಗಿರ್ತಾನೆ. ಯಾಕಂದರೆ ಒಂದು ಬಸ್ ಅಂದ್ಕೊಳ್ಳಿ, ಖಾಸಗಿ ಬಸ್ ಆಗಿರ್ಬೋದು, ಸರ್ಕಾರಿ ಬಸ್ ಆಗಿರ್ಬೋದು, 30-40 ಜನರು ಪ್ರಯಾಣ ಮಾಡ್ತಿರ್ತಾರೆ. ಒಬ್ಬ ಡ್ರೈವರ್ ಮಾಡಿದಂಥ ಮಿಸ್ಟೇಕಿಗೆ ಅಲ್ಲಿರುವಂಥ ಪ್ರತಿಯೊಬ್ಬರು ಪ್ರಾಣವನ್ನು ಕಳ್ಕೊಳ್ಬೇಕಾಗತ್ತೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಆದಂಥ ಒಂದು ಮಹಾ ಡೆವಲಪ್ಮೆಂಟ್ ಇದೆಯಲ್ಲ, ಅಂದರೆ ಇಲ್ಲಿ ತನಕ ಅದು ಆರೋಪವಾಗಿತ್ತು. ಆದರೆ ನಿನ್ನೆ ಸಾಕ್ಷಿ ಸಮೇತವಾಗಿ ಸೀಬರ್ಡ್ ಬಸ್ನ ಚಾಲಕ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಅಂದರೆ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡ್ತಿದ್ದ ಉಪ್ಪಾರಪೇಟೆಯ ಸಂಚಾರಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿರುವಂಥ 25ಕ್ಕೂ ಹೆಚ್ಚು ಪ್ಯಾಸೆಂಜರ್ಗಳನ್ನ ಬೇರೆ ಸೀಬರ್ಡ್ ಬಸ್ನ ಮೂಲಕ ಅವರನ್ನು ಅಲ್ಟರ್ನೇಟಿವ್ ಆಗಿ ಸೇವೆಯನ್ನು ಕೊಡಲಾಗಿದೆ. ಮತ್ತು ಆ ಬಸ್ಸನ್ನು ಕೂಡ ಇದೀಗ ಸೀಜ್ ಮಾಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಖಾಸಗಿ ಮತ್ತು ಸರ್ಕಾರಿ ಬಸ್ನ ಸಂಸ್ಥೆಯ ಮಾಲೀಕರಿಗೆ ಕೆಲವೊಂದು ನಿರ್ದೇಶನವನ್ನು ಮಾಡಲೇಬೇಕಾಗುತ್ತೆ. ಅದು ಬಸ್ನಲ್ಲಿ ಆಯಿಲ್ ಡಬ್ಬ ಸಾಗಿಸುವುದಾಗಿರ್ಬೋದು, ಅಥವಾ ಪೇಂಟಿಂಗ್ ಡಬ್ಬ ಸಾಗಿಸುವುದಾಗಿರ್ಬೋದು, ಪಟಾಕಿ ಸಾಗಿಸುವುದಾಗಿರ್ಬೋದು, ಜೊತೆಗೆ ಬಸ್ನ ಮೇಲೆ ಲಗೇಜನ್ನು ಸಾಗಿಸುವುದಾಗಿರ್ಬೋದು, ಎಲ್ಲಕ್ಕೂ ಕೂಡ ಕಡಿವಾಣ ಹಾಕಿಲ್ಲ ಅಂದರೆ ಇನ್ನು ಮುಂದೆ ಜನರೇ ರೊಚ್ಚಿಗಿದ್ದು ಸರ್ಕಾರದ ವಿರುದ್ಧ ಮುಗಿಬೀಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.